ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ಇವತ್ತೇನಪ್ಪ ಅಂದರೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಎಷ್ಟೋ ಜನ ಅವರ ಶ್ರಮವನ್ನು ಹಾಕಿ ದುಡಿಮೆ ಮಾಡ್ತಿರೋ ಡೆಲಿವರಿ ಬಾಯ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಡೆಲಿವರಿ ಬಾಯ್ಸ್ ಬಗ್ಗೆ ಅಂಥದ್ದು ಮಾತಾಡೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ ವೈರಲ್ ಆಗ್ತಿರೋ ವಿಡಿಯೋ ಅವ್ರದ್ದೇ. ಏನಪ್ಪ ಅಂದರೆ ಎಲ್ಲರ ಬೈಕು ಸೀಸ್ ಮಾಡ್ತಾಯಿದ್ದಾರೆ. ಯಾವ ಕಾರಣಕ್ಕೆ ಮಾಡ್ತಾಯಿದ್ದಾರೆ ಅನ್ನೋದು ಎಲ್ಲರಿಗೂ ಕನ್ಫ್ಯೂಸ್ ಇದೆ. ಎಲ್ಲರೂ ಕಮೆಂಟಲ್ಲಿ ಏನೇ ಹಾಕ್ತಿದ್ದಾರೆ, ಇಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅದಕ್ಕೆ ಹಾಕ್ತಿದ್ದಾರೆ, ಇಲ್ಲ ನೋ ಪಾರ್ಕಿಂಗಲ್ಲಿ ನಿಲ್ಸ್ಯಾರ ಅದಕ್ಕೆ ಹಾಕ್ತಿದ್ದಾರೆ, ಎಲ್ಲೋ ಬೋರ್ಡಿದ್ರೆ ಅಷ್ಟೇ ಹೊಡಿಬೇಕಂತ ಇನ್ಮೇಲೆ ಇಂಥವೆಲ್ಲ ಭಾಳ ಬರ್ತಾಯಿದ್ದಾವೆ. ಈಗ ಹೊರಗಡೆ ಹೇಗಿದೆ, ಎಲ್ಲರೂ ಕೆಲ್ಸಕ್ಕೆ ಬಂದಿದ್ದಾರೆ ಏನಿಲ್ಲ ಬಂದಿಲ್ವಾ ಅಂತ ಅದನ್ನು ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾಕೆ ಕಾರಣಕ್ಕೋಸ್ಕರ ಇದು ಮಾಡ್ತಿದ್ದಾರೆ, ಅವರು ಡೆಲಿವರಿ ಬಾಯ್ಸು ದುಡ್ಕೊಂಡು ತಿನ್ನೋದು ಸತಿ ಅವ್ರ ಮೇಲೆ ಕಣ್ಣು ಬಿತ್ತಲ್ಲ ಅನ್ನೋದು ಈಗ ಅದು ನೋಡ್ಕೊಂಬರೋಣ. ಫಸ್ಟು ಇದೆಲ್ಲ ಕ್ಲಿಯರ್ ಆಗಬೇಕಂದ್ರೆ ಡೌಟ್ಸ್ಗಳು ಯಾರು ಮೀಟ್ ಆಗಬೇಕು, ಆರ್ ಟಿ ಮಟ್ಟ ಹೋಗೋಕೆ ನಮಗಾಗಲ್ಲ. ಸದ್ಯಕ್ಕೆ ಈಗ ಎಲ್ಲರೂ ಟ್ರಾಫಿಕ್ ಪೊಲೀಸರು ಇರ್ತಾರಲ್ಲ, ಅವ್ರಿಗೆ ಗೊತ್ತಿದ್ದೇ ಇರುತ್ತೆ. ಎಲ್ಲರೂ ಟ್ರಾಫಿಕ್ ಪೊಲೀಸರು ಇದ್ದರೆ ಟ್ರಾಫಿಕ್ ಪೊಲೀಸರ ಹತ್ರ ಕೇಳಿಬಿಟ್ಟು ಹೇಗೆ ಈ ಥರ ಯಾಕಾಗಿದೆ ಸರ್, ಯಾವ ಕಾರಣದಿಂದ ಯಾವಾಗಲಿಂದ ಆಗಿದೆ ಅಂತ ಹೇಳಿ ಕೇಳ್ಕೊಂಡು ಕೋರ್ಟ್ಲಿಂದ ಏನು ಆದೇಶ ಬಂದಿದೆಯಾ ಬಂದಿಲ್ವಾ ಅನ್ನೋದು ಕೇಳೋಣ. ಈಗ ಅದಕ್ಕಿಂತ ಮೊದಲು ಹೊರಗಡೆ ಹೇಗಿದೆ ಅಂತ ನೋಡ್ಕೋಬೇಕಾಗಲ್ಲ. ಬನ್ನಿ ಹೊರಗಡೆ ಹೋಗಿ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಬರೋಣ. ಮತ್ತೆ ಹೊರಗಡೆ ಹೋಗಿದ ಮೇಲೆ ಸಿಗ್ತೇನೆ, ಬನ್ನಿ. ಈಗ ಸೀಸ್ ಮಾಡ್ತಿದ್ದಾರಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಏನಪ್ಪ ಅಂದರೆ, ಇವತ್ತಕ್ಕರು ಎಲ್ಲರೂ ಯಾರು ಗಾಡಿ ತಗೊಂಡು ಇವತ್ತು ಫೀಲ್ಡಿಗೆ ಇಳಿದಿಲ್ಲ, ಯಾವ ಡೆಲಿವರಿ ಬಾಯ್ಸು ಕಾಣ್ತಿಲ್ಲ, ಊರು ಆಯಿತು ಯಾರು ಕಾಣ್ತಿಲ್ಲ ಇವತ್ತು. ನಾನೀಗ SRG ಕನ್ನಡಿಗ ಅಂತ ಅವರು ಈಗ ಒಂದು ವಿಡಿಯೋ ಮಾಡಿದ್ರು ನೋಡಿದೆ. ಅವ್ರು ಹೇಳಿದ್ದೇನಪ್ಪ ಅಂದರೆ, ಟ್ರಾಫಿಕ್ ರೂಲ್ಸು ಯಾರು ಫಾಲೋ ಮಾಡ್ತಿಲ್ಲ ಅಂದರೆ ಡೆಲಿವರಿ ಬಾಯ್ಸು ಭಾಳ ಫಾಲೋ ಮಾಡ್ದೇ ಇದು ಮಾಡ್ತಿದ್ದಾರೆ. ಅವರು ಸುಮ್ಮನೆ ಸಿಗ್ನಲ್ ಜಂಪ್ ಮಾಡ್ತಿದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಬೈಕ್ ಹಿಡಿದ್ರೆ ಫೈನ್ ಏನಿದೆ ಫೈನ್ ಕಟ್ತಾರದು ಬಿಡ್ತಾರಂತೆ ಪೊಲೀಸರು. ಅಂದರೆ ಒಂದು ವೇಳೆ ನಿಮ್ಮ ಬೈಕಿನ ಮೇಲೆ ಫೈನ್ ಇಟ್ಕೊಂಡ್ರೆ ಅವ್ರಿಗೆ ಬಿಟ್ಟು ಕಳಿಸ್ತಾರಂತೆ, ಇನ್ನು ಫೈನ್ ಕಟ್ಟಿದರೆ. ಮತ್ತು ಇನ್ನೂ ಒಂದು ಗಾಡಿಯು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು, ಮತ್ತು ನಿಮ್ಗೆ ಇದು ಇರಬೇಕು, ಏನಪ್ಪ DL ಇರಬೇಕು, ಹೆಲ್ಮೆಟ್ ಇರಬೇಕು, ರೂಲ್ಸ್ ಎಲ್ಲ ಕರೆಕ್ಟ್ ಫಾಲೋ ಮಾಡ್ತಿದ್ದಿ, ನಿಮ್ಮ ಗಾಡಿ ಮೇಲೆ ಯಾವುದೇ ಫೈನ್ ಇಲ್ಲಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನಿನ್ನ ಹಿಡಿಯಲ್ಲಂತೆ. ಅಂದರೆ SRG ಕನ್ನಡಿಗ ಅವರು ಹಿಂಗೆ ಹೇಳಿದ್ದು. ನಾನು ನೋಡ್ತೀನಿ ಈಗ, ಅಂದರೆ ನಾನು ಇವತ್ತು ಹೊರಗಡೆ ಬಂದಿದ್ದೀನಿ. ಆದರೆ ಇಲ್ಲೊಬ್ಬ ಸುದ್ದಿ ನಾನು ಹೊಂದಿದ್ದಾನೆ. ಕೆಲವೊಬ್ಬರು ಅಡ್ಡಾಡ್ತಿದ್ದಾರೆ, ಫುಲ್ ಮಾಹಿತಿ ಗೊತ್ತಿದ್ದರು. ಎಲ್ಲರಿಗೆ ಮಾಹಿತಿ ಕೊಡೋ ನಂತರ ಹೊರಗೆ ಬಂದಿದ್ದೀನಿ. ಎಲ್ಲರೂ ಪೊಲೀಸರು ಕಂಡ್ರೆ ನಾನು ಅವ್ರನ್ನ ಕೇಳ್ತೀನಿ ಡೈರೆಕ್ಟಾಗಿ, ನಾನೇನು ಇದ್ರ ಮಾಡೋದಲ್ಲ, ಕೇಳ್ತೀನಿ ಯಾಕೆ ಸರ್ ಹಿಂಗೆ ಆಗ್ತಿದೆಯಲ್ಲ, ಎಲ್ಲರೂ ಹಿಂಗೆ ಅಂತ ಇದ್ದಾರೆ, ನಿಜಾನ ಸುಳ್ಳ, ಇದ್ರ ಸತ್ಯ ಏನು ಅಂತ ಎಲ್ಲ ಕೇಳ್ತೀನಿ. ಕೇಳ್ಬಿಟ್ಟು ನಿಮಗೆ ಆದಷ್ಟು ಬೇಗನೆ ಸಿಗ್ತೀನಿ. ನೋಡೋಣ. ಈಗ ನಾನು ಹೊಂಟಿದ್ದೀನಿ, ಎಲ್ಲಿ ಪೊಲೀಸರು ಕಾಣ್ತಿಲ್ಲ. ಅದರಲ್ಲಿ ಬೇರೆ ಇವತ್ತು ಸಂಡೇ ಪೊಲೀಸರಿಗೆ ಎಷ್ಟೋ ಜನರಿಗೆ ರಜೆ ಇರುತ್ತೆ. ನೋಡೋಣ ಬನ್ನಿ, ಸಿಕ್ಕ ಮೇಲೆ ಮತ್ತೆ ಸಿಗ್ತೇನಂತ. ಇವತ್ತು ಸುಗ್ಗಿಯಲ್ಲಿ ಕೆಲಸ ಮಾಡಿದೆ, ಎಲ್ಲಿ ಪೊಲೀಸರು ಏನು ಹಿಡಿಲಿಲ್ಲ. ಹಿಡಿಯೋಕೆ ಕುಂತದ ಕಾರಣ ಏನಪ್ಪ ಅಂದರೆ, ಒಂದು ಫೋನ್ ಯೂಸ್ ಮಾಡ್ತಾರೆ ರೋಡಲ್ಲಿ ಅಂದರೆ ರೋಡಲ್ಲಿ ಹೋಗೋ ಹೊತ್ನಾಗ ಗಾಡಿಯಲ್ಲಿ ಫೋನ್ ಯೂಸ್ ಮಾಡ್ತಾರೆ. ಮತ್ತು ಲೈಸೆನ್ಸ್ ಇರೋಲ್ಲ, ಹಾಗೆ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ, ಹಾಗೆ ಕೆಲಸ ಮಾಡ್ತಿರ್ತಾರೆ. ಅದರ ಕಾರಣದಿಂದ ನಾವು ಹಿಡಿಯೋಕೆ ಕುಂತಿದ್ದೀವಿ ಅಂತ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಕೆಲವೊಂದು ಹತ್ತಿರ. ಅದು ನಮ್ಮ ತಪ್ಪು, ಮತ್ತು ನಾವು ತಪ್ಪು ಮಾಡಿದ್ರೆ ಅವರು ಹಿಡಿಯೋದಕ್ಕೂ ಸಹಜ. ಆದರೆ ಫಸ್ಟ್ ನಾವು ತಿಳ್ಕೊಬೇಕಲ್ಲ ಹೆಂಗಿರಬೇಕು, ಹೆಂಗೆ ರೋಡಿನಲ್ಲಿ ಹೋಗೋ ಹೊತ್ತಿನಾಗ ಫೋನೇ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಫೋನ್ ಯೂಸ್ ಮಾಡಿಲ್ಲ ನಡೆಯಲ್ಲ ಡೆಲಿವರಿ ಬಾಯ್ಸ್ದು. ಅದ್ರ ಸೈಡ್ ನಿಲ್ಲಿಸಿ ಫೋನ್ ಯೂಸ್ ಮಾಡಿದರೆ ನಮ್ದೇನು ಗಂಟು ಹೋಗಲ್ಲ. ಅದು ಮತ್ತಿನ್ನೂ ಒಂದು, ನೀವು DL ಇಲ್ಲಂಗೆ ಸೇರ್ಕಂದ್ರೆ ಇಂಥ ಟೈಮ್ನಾಗ ನೀವೇ ಅನುಭವಿಸ್ಬೇಕಾಗೈತಿ. ಹೇಳಿಕೆ ಕೊಡದೆ ಹಿಡಿದಿರೋದು ಅವ್ರದ್ದು ತಪ್ಪು. ಆದರೂ ಅವ್ರು ಹಿಡಿಯೋಕೆ ಕುಂತಿರೋ ಉದ್ದೇಶ ಮಾತ್ರ ಕರೆಕ್ಟು. ಯಾಕಪ್ಪ ಅಂದರೆ ಅವರು ಇಷ್ಟು ದಿನ ತಾಳ್ಕೊಂಡು ಸಾಕಾಗಿದೆ. ಕೆಲವೊಂದು ಹತ್ರ ಎಲ್ಲ ಡೆಲಿವರಿ ಬಾಯ್ಸ್ ಬಿದ್ದಿರ್ತಾರೆ. ನಾನೇ ನಿನ್ನೆ ಬಿದ್ದೆ, ಒಬ್ಬ ಸಣ್ಣ ಬೈಕ್ನಾಗ ಅಡ್ಡು ಬಂದುಬಿಟ್ಟ ಡೆಲಿವರಿ ಬಾಯ್ ಅವನು. ಆದರೆ ಏನು ಮಾಡೋಕ್ಕಲ್ಲ, ಬಿದ್ವಿ ಇಬ್ಬರು, ಅವನು ಎದ್ದ ನಾನು ಎದ್ದೆ, ಹೋದ್ವಿ. ಹಂಗೆ ಆಗ್ತಾವೆ. ಆದರೆ ಅಲ್ಲಿ ಬಿದ್ದರೆ ಇನ್ಶೂರೆನ್ಸ್ ಕ್ಲೈಮು ಎಲ್ಲಿ ಸತ್ರ ಆಗೋದಿಲ್ಲ. ಯಾಕಂದರೆ ಅವ್ರದ್ದು ಡೆಲಿವರಿ ಕಂಪ್ನಿಗಳು ಅಷ್ಟಕ್ಕಷ್ಟೇ ಕೇರ್ ಮಾಡ್ತವೆ. ಅದಕ್ಕೆ ಪೊಲೀಸರು ಈ ಸ್ಟ್ರಿಕ್ಕನ್ನು ಮಾಡಿದ್ದಾರೆ. ಕರೆಕ್ಟು ಎಲ್ಲ ನಿಮ್ಮದು ರೂಲ್ಸು ಎಲ್ಲ ಕರೆಕ್ಟ್ ಇದ್ದರೆ ಕರೆಕ್ಟು, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು ಸ್ವಿಗ್ಗಿ ಎಲ್ಲ ಜೊಮೊಟೊ ಎಲ್ಲ ಏನು ಬೇಕಾದ್ರೂ ಹೊಡ್ಕೋಬೋದು. ಎಲ್ಲೋ ಬೋರ್ಡಿಂದ ಅಕ್ರೆ ಯಾವುದಲ್ಲ, ಅವ್ರು ಯಾರೋ ಒಬ್ಬರು ಹಬ್ಬಿಸಿರ ಎಲ್ಲೋ ಬೋರ್ಡ್ ಬೇಕು ಹಂಗೀಗ ಎಲ್ಲೋ ಬೋರ್ಡಿಂದ ಏನಿಲ್ಲ. ಆದರೆ ಡೆಲಿವರಿ ಮಾಡೋ ಹೊತ್ತಿನಾಗ ಎಲ್ಲರೂ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇಟ್ಕೊರಿ. ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಇದ್ದರೆ ಯಾವುದು ಪ್ರಾಬ್ಲಮ್ ಆಗೋಲ್ಲ. ಇಷ್ಟು ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.